ಮಂಗಳೂರಿನ ಉಳ್ಳಾಳದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಅಶ್ವಿನಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಕೂಡ ತಾಯಿಯ ಪ್ರಾರ್ಥನೆ ಫಲಿಸಲೇ ಇಲ್ಲ. ತನ್ನ ಮಕ್ಕಳನ್ನ ಉಳಿಸೋದಕ್ಕೆ ಅಂತ ಅಶ್ವಿನಿ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ರು. ಆದರೆ ಆ ತಾಯಿಯ ಪ್ರಾರ್ಥನೆ ಫಲಿಸಲೇ ಇಲ್ಲ. ಮಕ್ಕಳನ್ನ ಉಳಿಸೋದಕ್ಕೆ ಪ್ರಾಣ ಪಣಕ್ಕಿಟ್ಟು ತಾಯಿ ಹೋರಾಟ ಮಾಡಿದ್ರು. ಮಕ್ಕಳನ್ನ ತಬ್ಬಿಕೊಂಡು ರಕ್ಷಣೆಗಾಗಿ ಅಶ್ವಿನಿ ಅಂಗಲಾಚಿದ್ರು. ಮಕ್ಕಳ ಮೇಲೆ ಭಾರ ಬೀಳದಂತೆ ತಾಯಿ ತಡೆದಿದ್ರು. ಮಕ್ಕಳಾದಂತಹ ಆರ್ಯನ್, ಆರುಷ್ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ತಾಯಿ ಅಶ್ವಿನಿ ಸಿಲುಕಿದ್ರು. ಆದರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂತಹ ತಾಯಿಯನ್ನ ರಕ್ಷಣೆ ಮಾಡಲಾಗಿದೆ. 9 ಗಂಟೆಗಳವರೆಗೆ ಕಾರ್ಯಾಚರಣೆ ನಡೀತು. 9 ಗಂಟೆಗಳವರೆಗೆ ಆ ತಾಯಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅಂತ ಪರದಾಡಿದ್ರು. ಅದೇ ರೀತಿಯಾಗಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಆ ತಾಯಿ ಅಂಗಲಾಚ್ತಾನೆ ಇದ್ರು. ಅದೇ ರೀತಿಯಾಗಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಆ ತಾಯಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಟ್ಟರು. ದೇವರಲ್ಲಿ ಎಷ್ಟೇ ಮೊರೆ ಇಟ್ಟರೂ ಕೂಡ ಆ ತಾಯಿಯ ಪ್ರಾರ್ಥನೆ ಫಲಿಸಲೇ ಇಲ್ಲ. 9 ಗಂಟೆಗಳ ಕಾರ್ಯಾಚರಣೆ ಬಳಿಕ NDRF ಹಾಗೂ SDRFನ ತಂಡಗಳು ರಕ್ಷಣೆ ಮಾಡ್ತು. ಆದರೆ ಅಷ್ಟೊತ್ತಿಗಾಗಲೇ ಮಕ್ಕಳು ಪ್ರಾಣ ಚೆಲ್ಲಿದ್ವು. ತಾಯಿಯನ್ನ ರಕ್ಷಣೆ ಮಾಡಲಾಗಿದೆ. ಆಸ್ಪತ್ರೆಗೆ ಇದೀಗ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಆಸ್ಪತ್ರೆಗೆ ಸಾಗಾಟ ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಗುವಿನ ಪ್ರಾಣ ಉಳಿಯಲೇ ಇಲ್ಲ. ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಅಂತ ತಾಯಿ ಪಟ್ಟಂತಹ ಹರಸಾಹಸ, ಇದರ ನಡುವೆ NDRF ಹಾಗೂ SDRF ತಂಡಗಳ ಒಂದು ಪರಿಶ್ರಮ ಇದ್ಯಾವುದೂ ಕೂಡ ಫಲಿಸಲೇ ಇಲ್ಲ. ಇದರ ಹೊರತಾಗಿಯೂ ಕೂಡ ಅನೇಕರನ್ನ ರಕ್ಷಣೆ ಮಾಡುವಲ್ಲಿ SDRF, NDRF ತಂಡಗಳು ಯಶಸ್ವಿ ಆದವು. ಇನ್ನು ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮಾ ಪೂಜಾರಿ ದುರ್ಮರಣ ಹೊಂದಿದ್ದಾರೆ. ಅವಶೇಷಗಳಿಂದ ಪ್ರೇಮ ಮೃತದೇಹ ಸಿಬ್ಬಂದಿಗಳು ಹೊರ ತೆಗೆದಿದ್ದಾರೆ. ಪ್ರೇಮರ ಮೊಮ್ಮಕ್ಕಳಾದಂತಹ ಆರ್ಯನ್, ಆರುಷ್ ಸಾವನ್ನಪ್ಪಿದ್ದಾರೆ. ಅವಶೇಷಗಳ ಅಡಿಯಲ್ಲೇ 2 ವರ್ಷದ ಆರ್ಯನ್ ಮೃತಪಟ್ಟಿದ್ದಾರೆ. ರಕ್ಷಣೆ ಮಾಡಿದಂತಹ ಕಾಂತಪ್ಪ ಪೂಜಾರಿಯ ಕಾಲು ಕೂಡ ಕತ್ತರಿಸಿ ಹೋಗಿದೆ. ಗುಡ್ಡ ಕುಸಿತ ದುರಂತದಲ್ಲಿ ಅಜ್ಜಿ ಹಾಗೂ ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮಾ ಪೂಜಾರಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಅವಶೇಷಗಳಿಂದ ಈಗ ಮೃತದೇಹಗಳನ್ನು ಕೂಡ ಹೊರತೆಗೆಯಲಾಗಿದೆ. ಅಜ್ಜಿ ಕೂಡ ಮೃತಪಟ್ಟಿದ್ದಾರೆ. ಮೊಮ್ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಇಡೀ ಕುಟುಂಬದಲ್ಲಿ ಇವತ್ತು ನೀರವ ಮೌನ ಆವರಿಸಿದೆ. ಮತ್ತೊಂದೆಡೆ ಈ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡೋದಕ್ಕೆ ಅಂತ SDRF ಹಾಗೂ NDRF ತಂಡ ನಿರಂತರವಾಗಿ ಪ್ರಯತ್ನ ಮಾಡಿತು. ಅದೇ ರೀತಿಯಾಗಿ ಹೊರತೆಗಿತಾ ಇದ್ದಂತೆ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡಿ ಅವರನ್ನು ರಕ್ಷಣೆ ಮಾಡೋದಕ್ಕೆ, ಅವರನ್ನು ಬದುಕಿಸೋದಕ್ಕೆ ಅಂತ ಹರಸಾಹಸ ಕೂಡ ಪಟ್ಟರು. ಆದರೆ ಯಾವುದೇ ಒಂದು ಪ್ರಯತ್ನಗಳು ಫಲ ಕೊಡಲಿಲ್ಲ. ಈ ಗುಡ್ಡ ಕುಸಿತ ದುರಂತದಲ್ಲಿ ಅಜ್ಜಿ ಹಾಗೂ ಮೊಮ್ಮಕ್ಕಳ ಜೀವ ಉಳಿಯಲೇ ಇಲ್ಲ. ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮಾ ಪೂಜಾರಿ ಅವರು ದುರ್ಮರಣ ಹೊಂದಿದ್ದಾರೆ. ಅವಶೇಷಗಳಿಂದ ಪ್ರೇಮಾ ಪೂಜಾರಿ ಅವರ ಮೃತದೇಹ ಸಿಬ್ಬಂದಿಗಳು ಹೊರ ತೆಗೆದಿದ್ದಾರೆ. ಪ್ರೇಮಾ ಅವರ ಮೊಮ್ಮಕ್ಕಳಾದಂತಹ ಆರ್ಯನ್, ಆರುಷ್ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲೇ 2 ವರ್ಷದ ಆರ್ಯನ್ ಮೃತಪಟ್ಟಿದ್ರು. ಇನ್ನು ಆರುಷ್ಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಮಗುವಿನ ಜೀವ ಉಳಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನನಗೆ NS ರಾಜ್ ಅವರು, NS ಕರಿಮಾಜಿ ಅವರು ನನಗೆ 5:45 ಫೋನ್ ಮಾಡಿದರು. ಈಗ ಆಯಿತು. ನನ್ನ ಅಮ್ಮ ನಿದ್ದೆಯಲ್ಲಿ ಓಡಿಕೊಂಡು ಬಂದ ತಕ್ಷಣ ಇಲ್ಲಿ ದುಡ್ಡು ಬಿತ್ತಿತ್ತು. ಇಲ್ಲಿ ಅವರಾದಂಥ ಪ್ರಕಾಶನ ಅನ್ನಪಣ ಇದ್ದರು, ಅವರು ಕೆಲಸ ಮಾಡ್ತಿದ್ರು. ನೋಡುವಾಗ ಅಲ್ಲಿ ಕಾಂತ ಪೂಜಾರನ್ನು ಅಲ್ಲಿ ಕಡೆಗೆ ಬಿದ್ದಿದ್ರು. ಅವರ ಕಲ್ಲಿತ್ತು, ಅದನ್ನು ತೆಗಿಲಿಕ್ಕಾಗಲ್ಲ. ಹೇಗೆ ಅದನ್ನು ತೆಗೆದವ್ರನ್ನ ಹಾಸ್ಪಿಟ್ಲಿಗೆ ಮಾಡಿದೆ. ನಂತರ ಇದು ಒಳಗಡೆ ಕೂಗಿ ಹೇಳ್ತದೆ, ಮಗಿದ್ದು ಕೂಗು ಮತ್ತು ಅವ್ರದ್ದು ಬಗೆ ಅದರೊಟ್ಟಿಗೆ ಅನ್ನಪ್ಪನ ಅವರು ಅಲ್ಲಿ ಟ್ರೈ ಮಾಡ್ತಿದ್ರಲ್ಲ, ಅವಾಗ ನಾನು ಒಳಗಡೆ ಓದಿ ಸರ್. ಒಳಗಡೆ ಹೋಗುವಾಗ ಅಲ್ಲಿ ಎಲ್ಲ ನಾನು ಹೋಗಿದ ತಕ್ಷಣ ಮಗು ಮಾತಾಡಿದ್ದು
ತಾಯಿ ಸಹ ಮಾತಾಡಿ ಸರ್, ಮಾತಾಡಿ ಯಾರು ಇರಲಿಲ್ಲ, ಎಲ್ಲ ಮಾತು ಚೆನ್ನಾಗಿ. ಒಂದು ಬಡ್ ಡೆತ್ ಆಗಿತ್ತು. ಮಗು ಏನು ತಾಯಿಯ ಪ್ರೀತಿಯನ್ನು ಇಬ್ಬರನ್ನು ಸಹ ಒಂದು ಗಟ್ಟಿ ಹಿಡಿದ ರೀತಿಯಲ್ಲಿ ಇತ್ತು. ಮಗು ಸಹ ಏನು ನಾರ್ಮಲ್ ಆಗಿ, ಮತ್ತು ಮಗು ಸಹ ನಾನು ಹೊರಗಡೆ ಬರಬೇಕಂದ್ರೆ ನಾನು ಅಕ್ಕ ಟೆನ್ಷನ್ ಮಾಡಿ, ನಾವಿದ್ದೇವೆ, ನೀ ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ, ಇಲ್ಲ ನನ್ನ ಮಗುವನ್ನು ತೆಕ್ಕೊಂಡೋಗಿ ನಾನು ಹೊರಗಡೆ ಬರ್ತೇನೆ ಅಂತ ಹೇಳಿದ್ರು. ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆಯೊಳಗಡೆ ಕಾಲಿತ್ತಲ್ಲ, ತೆಗಿಲಿಕ್ಕೆ ಆಗಲಿಲ್ಲ. ತಾಯಿಯ ಸೊಂಟದ ಕೆಳಗಡೆ ಅದೆಲ್ಲ ಬಿತ್ತಿತ್ತು. ಬಟ್ ನಮಗೆ ಏನು ತೆಗಿಲಿಕ್ಕೆ ಆಗೋದಿಲ್ಲ ಸರ್. ಅದು ಒಂದು ಟ್ರೈ ಮಾಡಿದೆ ಸರ್. ಬಟ್ ನೀರು ಕೊಟ್ಟೆ, ನೀರಲ್ಲಿ ಮಾತಾಡಿಸಿದೆ, ಮಗು ಹತ್ರ ಕಿಸ್ಕು ಮುತ್ತು ಕೊಟ್ಟೆ ಸರ್. ಅಲ್ಲಿ ಮುಗಿಯಲ್ಲಿ ನೀರು ಹಾಕಿದೆ ಸರ್. ಬಟ್ 9 ಗಂಟೆ ಪ್ರಯತ್ನ ಪಟ್ಟು ಇವಾಗ ಹೇಳ್ತಾರೆ ಡೆತ್ ಆಯ್ತು ಅಂತ ಹೇಳ್ತಾರೆ ಸರ್. ನನಗೆ पिछले आप देख रहे हैं कि इस साल जो है मानसून बहुत तेजी से आया है, क्योंकि मानसून हमें लगता है कि जो है जून के फर्स्ट वीक के आसपास जो है मानसून आता है, लेकिन इस बार जो है मानसून थोड़ा फास्ट आया है। 24 के समथिंग एंटर कर चुका था। 24 से लेकर 27 तक तो जो है रेड अलर्ट यहाँ पे जारी किया गया था। उस समय बहुत ज़्यादा बारिश हुआ था। 27 से 28 के बीच में एक छोटा सा हल्का सा गैप मिला था, उसमें थोड़ा बारिश कम हुआ था, थोड़ा धूप भी निकलती होता, लेकिन वापस जो है 29 का एक IMD का फ्लैश फ्लड का एक अलर्ट आया था हमारे पास में कि इस तरह की कंडीशन हो सकती है। तो हमने उस दिन जो है पूरी रात अपनी टीम, मतलब आज की रात को हमने पूरी रात जो है टीम को बिठा कर रखा, भैया सोना नहीं है, बहुत ज़्यादा कंडीशन खराब हो रही है हमारी। उसी कड़ी में सुबह 5:35 पे है डिस्ट्रिक्ट डिजास्टर मैनेजमेंट ऑफिसर मिस्टर विजय कुमार की तरफ से कॉल आता है। ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಹಾಗೂ ಅಧಿಕಾರಿಗಳು ಮಾತನಾಡ್ತಾ ಇರುವಂಥದ್ದನ್ನು ಕೂಡ ಕೇಳಿಸಿಕೊಳ್ತಾ ಇದ್ರಿ. ತೀವ್ರವಾದಂತಹ ಒಂದು ಮಳೆ ಆಗ್ತಾ ಇದೆ. ಈ ಬಾರಿ ಮಾನ್ಸೂನ್ ಸ್ವಲ್ಪ ಬೇಗನೆ ರಾಜ್ಯಕ್ಕೆ ಪ್ರವೇಶ ಮಾಡಿದೆ. ಈ ನಡುವೆ ಗುಡ್ಡ ಕುಸಿತ ಉಂಟಾಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಕೈಯಿಂದ ಆದಂತಹ ಪ್ರಯತ್ನ ನಾವು ಮಾಡಿದ್ವಿ ಅಂತ ಒಂದೆಡೆ NDRF ತಂಡದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ 9 ಗಂಟೆಗಳವರೆಗೆ ನಾವು ಹರಸಾಹಸ ಪಟ್ವಿ ಆ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ಅಲ್ಲಿ ಸಿಲುಕಿದ್ದವರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ, ಹರಸಾಹಸ ಮಾಡಿದ್ವಿ. ಆದರೆ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. 9 ಗಂಟೆಗಳವರೆಗೆ ಮಾತನಾಡ್ತಾ ಇದ್ದರು, ನೀರು ಕೊಟ್ವಿ, ಎಲ್ಲ ಮಾಡಿದ್ವಿ. ಆದರೆ ಅವರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಲಿಲ್ವಲ್ಲ ಅನ್ನುವಂತಹ ನೋವು ಸ್ಥಳೀಯರನ್ನು ಕೂಡ ಕಾಡ್ತಾ ಇದೆ. ಯಾವಾಗ ರಚಾಟ ಕೂಗಾಟ ಕೇಳಿಬಂತು, ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿ ನಮಗಾಗ ಲಭ್ಯವಾಗುತ್ತೆ. ಸ್ಥಳೀಯರು ಎಲ್ಲರೂ ಕೂಡಿಕೊಂಡು NDRF ತಂಡಗಳು ಕೂಡ ಬಂದು, SDRF ತಂಡಗಳು ಕೂಡ ಬಂದವು. ರಕ್ಷಣೆ ಮಾಡೋದಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಆ ಕಂದಮ್ಮಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ ತಾಯಿ ಕೂಡ ನಿರಂತರವಾಗಿ ಮೊರೆ ಇಡ್ತಾ ಇದ್ದರು, ಬೇಡಿಕೊಳ್ತಾ ಇದ್ದರು ರಕ್ಷಣೆ ಮಾಡೋದಕ್ಕೆ. ಆದರೆ ನಮ್ಮಿಂದ ಆ ಮಕ್ಕಳನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಸ್ಥಳೀಯರು ಭಾವುಕರಾಗಿ ಕಂಬನಿ ಮಿಡಿದು ಮಾತನಾಡಿದಂತಹ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರಿ. ಇನ್ನು ಅದೇ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ವೇಳೆ ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಅವಶೇಷಗಳ ಅಡಿಯಲ್ಲಿ ತಾಯಿ ಸಿಲುಕಿ ತನ್ನ ಮಕ್ಕಳಿಗಾಗಿ ಮೊರೆ ಇಡ್ತಾ ಇರುವಂತಹ ದೃಶ್ಯ, ಆ 9 ಗಂಟೆಗಳಲ್ಲಿ ಅನುಭವಿಸಿದಂತಹ ನರಕ ಯಾತನೆ ಅಷ್ಟಿಷ್ಟಲ್ಲ. ತನ್ನ ಮಕ್ಕಳನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಆ ತಾಯಿ ಹರಸಾಹಸ ಪಟ್ಟಿದ್ದು. ಆದರೆ ಈ ಪ್ರಕೃತಿ ವಿಕೋಪದ ಮುಂದೆ ಕೊನೆಗೂ ಆ ತಾಯಿ ಕೈ ಚೆಲ್ಲಿದ್ರು, ಮಕ್ಕಳು ಕೂಡ ಪ್ರಾಣ ಕಳೆದುಕೊಂಡ್ರು. ಆ ದುಃಖವನ್ನು ಭರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಇನ್ನು ಮತ್ತೊಂದೆಡೆ ಹೊರಗಡೆ ತೆಗಿತಾ ಇದ್ದಂತೆ, ಆ ದೇಹಗಳನ್ನು ಹೊರಗಡೆ ತೆಗಿತಾ ಇದ್ದಂತೆ ಕನಿಷ್ಠ ಪಕ್ಷ ಏನಾದರೂ ಫಸ್ಟ್ ಏಡ್ ಮಾಡಿದ್ದೇ ಆದರೆ ರಕ್ಷಣೆ ಏನಾದರೂ ಮಾಡೋದಕ್ಕಾಗಬಹುದಾ, ಮತ್ತೆ ಏನಾದರೂ ಆ ಹೃದಯ ಬಡಿಯೋದಕ್ಕೆ ಆರಂಭ ಆಗಬಹುದಾ ಅಂತ ಸಾಕಷ್ಟು ರೀತಿಯ ಪ್ರಯತ್ನಗಳು ನಡೀತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. NDRF SDRF ತಂಡದ ಅಧಿಕಾರಿಗಳು, ಅದೇ ರೀತಿಯಾಗಿ ವೈದ್ಯರು ಕೂಡ ಸ್ಥಳಕ್ಕೆ ಆಗಮಿಸಿದರು. ಸಾಕಷ್ಟು ಹರಸಾಹಸ ಪಟ್ಟರೂ ಕೂಡ ಆ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ. ಆರ್ಯನ್ ಹಾಗೂ ಆರುಷ್ ಇಬ್ಬರು ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಅವರ ಅಜ್ಜಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮಾ ಪೂಜಾರಿ ಮೃತಪಟ್ಟಿದ್ದಾರೆ. ಅದೇ ರೀತಿಯಾಗಿ ಆರ್ಯನ್ ಹಾಗೂ ಆರುಷ್ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. आराम से